ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ 30ನೇ ಹಾಗೂ 31ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಜೊತೆಗೆ ಎರಡು ಭರ್ಜರಿ ಗುಡ್ ನ್ಯೂಸ್ ಕಣ್ರಿ. GST ಫೇರ್ ಅಂತ ಹೇಳ್ಬಿಟ್ಟು ಬಹಳಷ್ಟು ಮಹಿಳಾ ಫಲಾನುಭವಿಗಳದು ಬರ್ತಾ ಇತ್ತು, ಅವರಿಗೆ ಒಂದು ರಿಲೀಫ್ ಸಿಕ್ಕಂಗ ಆಗಿದೆ. ಹಾಗಾದ್ರೆ ಏನಿದು ವಿಷಯ? GST ಫೇರ್ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ಈ 30 ಮತ್ತು 31ನೇ ಕಂತಿನ ಅಂದ್ರೆ ಯಾವ ತಿಂಗಳ ಹಣ ಅಂದ್ರೆ ಫೆಬ್ರವರಿನ ಅಥವಾ ಮಾರ್ಚ್ ಅಥವಾ ಏಪ್ರಿಲ್, ಆದ್ರೆ ಯಾವಾಗ ಬಿಡುಗಡೆ ಆಗ್ತಾ ಇದೆ? ಈಗಾಗಲೇ 29ನೇ ಕಂತಿನ ಹಣ ಅಂತೂ ಚಾಲ್ತಿಯಲ್ಲಿದೆ, ಜಮಾ ಕೂಡ ಆಗ್ತಾ ಇದೆ. ಈಗಾಗಲೇ ಒಂದು 30 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಆಲ್ರೆಡಿ ಕೂಡ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು. ಇನ್ನೂ ಕೂಡ ಹಲವಾರು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ, ಅವ್ರಿಗೂ ಕೂಡ ಜಮಾ ಆಗತ್ತೆ. ಇನ್ನು ಬಾಕಿ ಉಳಿದಿರ್ತಕ್ಕಂತಹ ಫಲಾನುಭವಿಗಳು ಕೂಡ ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾವಾಗ ಜಮಾ ಆಗತ್ತೆ ಅಂತ. ನೀವು ತಲೆನೇ ಕೆಡಿಸ್ಕೊಳ್ಬೇಡಿ, ಖಂಡಿತವಾಗ್ಲೂ ನಿಮಗೆ ನಿಮ್ಮ ದುಡ್ಡು ಬಂದೇ ಬರುತ್ತೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಅಪ್ಡೇಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈ 2 ತಿಂಗಳ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ? ಈಗಾಗಲೇ 29ನೇ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ಬಂದಿದೆ, ಇನ್ನು ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ, ಜೊತೆಗೆ ಈ ಒಟ್ಟಿಗೆ 2 ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಕೊಟ್ಟಿದಾರಲ್ಲ, ಅದು ಏನು, GST ಫೇರ್ ಬಗ್ಗೆ ಎಲ್ಲವೂ ಕೂಡ ಟೋಟಲಿ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಇದುವರೆಗೂ 29ನೇ ಕಂತಿನ ಹಣ ಪ್ರಾರಂಭವಾಗಿದೆ. ಅಂದ್ರೆ 28 ಕಂತುಗಳನ್ನ ನೀವು ಕ್ಲಿಯರ್ ಆಗಿ ಪಡ್ಕೊಂಡಿದ್ದೀರಿ. ಅಂದ್ರೆ 56,000 ರೂಪಾಯಿಯನ್ನ ಪ್ರತಿಯೊಬ್ಬ ಮಹಿಳೆಯರು ಕೂಡ ಪಡ್ಕೊಂಡಿದ್ದೀರಿ. ಅದರಲ್ಲಿ ಒಬ್ಬೊಬ್ರು ಲೇಟ್ ಆಗಿ ಅಪ್ಲಿಕೇಶನ್ ಹಾಕಿರ್ತೀರಿ, ಡಾಕ್ಯುಮೆಂಟ್ ಸರಿ ಇಲ್ಲ ಅದು ಇದು ಅಂತ ಹೇಳ್ಬಿಟ್ಟು ಕಾರಣಗಳಿಂದ ಪ್ರಾರಂಭದಲ್ಲಿ ಅಂದ್ರೆ ಈ ಯೋಜನೆಯ ಪ್ರಾರಂಭದಲ್ಲಿ ಸರಿಯಾಗಿ ಅಪ್ಲಿಕೇಶನ್ ಹಾಕಿರೋದಿಲ್ಲ. ಸೊ ತಡ ಮಾಡಿ ಅಪ್ಲಿಕೇಶನ್ ಹಾಕಿರ್ತೀರಿ ಅಥವಾ ಡಾಕ್ಯುಮೆಂಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಂಡು ತದನಂತರ ಅಪ್ಲಿಕೇಶನ್ ಹಾಕಿರ್ತೀರಿ. ಹೀಗಾಗಿ ನೀವು ಅಷ್ಟೊಂದು ದುಡ್ಡನ್ನು ಪಡ್ಕೊಂಡಿರೋದಿಲ್ಲ. ಒಟ್ಟಾರೆಯಾಗಿ ಒಂದು 50ರಿಂದ ಅಥವಾ 40,000 ಪಡ್ಕೊಂಡಿದ್ದೀರಾ. ಒಟ್ಟಾರೆಯಾಗಿ ಒಂದು 40,000 ಅಂತ ಪಡ್ಕೊಂಡಿರ್ತೀರಿ. ಅದರಿಂದ ಏನು ಉಪಯೋಗ ಮಾಡ್ಕೊಂಡಿದ್ದೀರಿ ಅದನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ತರಬೇಕು. ಇದೊಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಅದೇನಂತ ಹೇಳ್ತೀನಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಈಗ ನೀವು ಎಷ್ಟು ದುಡ್ಡನ್ನ ಪಡ್ಕೊಂಡಿದ್ದೀರಿ, ಆ ದುಡ್ಡಿನಿಂದ ಏನು ಉಪಯೋಗ ಮಾಡ್ಕೊಂಡ್ರಿ. ಈಗ ಉದಾಹರಣೆಗೆ ಒಬ್ಬ ಅಜ್ಜಿ ಹೋಳಿಗೆ ಊಟವನ್ನ ಮಾಡಿಸ್ತಾಳೆ ಗೃಹಲಕ್ಷ್ಮಿ ಯೋಜನೆಯ ದುಡ್ಡಿನಿಂದ. ಇನ್ನೊಂದು ಅತ್ತೆ ಮತ್ತು ಸೊಸೆ ಕೂಡಿ ಹಿಟ್ಟಿನ ಗಿರಣಿಯನ್ನ ಇಟ್ಕೊಳ್ತಾರೆ, ಕಿರಾಣಿ ಶಾಪ್ಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದು ಉದಾಹರಣೆಗಳಿದಾವೆ. ಇನ್ನು ಮನೆಯ ಬಳಕೆಯ ವಸ್ತುಗಳು, ಟ್ರೇಸರಿ, ಟಿವಿ, ಫ್ರಿಜ್ ಅಂತ ಹೇಳ್ಬಿಟ್ಟು PC, ಮೊಬೈಲ್ಗಳು ಅಥವಾ ಬೈಕ್ಗಳನ್ನು ದುಡ್ಡು ಕಟ್ಟಿ EMI ಮುಂದಿನ ಒಂದು ದುಡ್ಡನ್ನು EMI ಮುಖಾಂತರ ಸಾಲ ಮಾಡಿಕೊಂಡು ದುಡ್ಡನ್ನು ತುಂಬ್ತಾ ಇರೋದು ಗೃಹಲಕ್ಷ್ಮಿ ದುಡ್ಡಿನಿಂದ. ಹೀಗೆ ಹಲವಾರು ನಾನಾ ರೀತಿಯಲ್ಲಿ ಉಪಯೋಗವನ್ನ ಮಾಡ್ಕೊಂಡಿದ್ದಾರೆ. ಆದರೆ ನೀವು ಏನು ಉಪಯೋಗ ಮಾಡ್ಕೊಂಡ್ರಿ ಅದನ್ನ ಒಂದು ವಿಡಿಯೋ ಮಾಡಿ, ಶಾರ್ಟ್ ವಿಡಿಯೋ, ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಆಗಿರಲಿ ಅಥವಾ ಫೇಸ್ಬುಕ್ ಆಗಿರಲಿ ಅಥವಾ ಇನ್ಸ್ಟಾಗ್ರಾಮ್ ಆಗಿರಲಿ ಅಲ್ಲಿ ನೀವು ಅಪ್ಲೋಡ್ ಮಾಡಿದ್ರೆ ಸಾಕು. ಅದು ವೈರಲ್ ಆಯಿತು, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಬಂತು ಅಥವಾ ಅವರ ಸರ್ಕಾರದ ಗಮನಕ್ಕೆ ಬಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಬಂದ ಹಾಗೇನೆ ಆ ರೀತಿ ಏನಾದರೂ ಆಗಿದ್ದೆ ಆದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ನಿಮ್ಮ ಮನೆ ಬಾಗಿಲಿಗೆ ನಾನು ಬರ್ತೀನಿ. ಹೌದು, ನಿಮ್ಮ ಯೋಗಕ್ಷೇಮ, ನಿಮ್ಮ ಮನೆಯ ಸಮಸ್ಯೆಗಳು, ಅದೇ ರೀತಿಯಾಗಿ ನಿಮ್ಮ ಏರಿಯಾದಲ್ಲಿರ್ತಕ್ಕಂತಹ ಸಮಸ್ಯೆಗಳು, ಇದರೆಲ್ಲದರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಅದಕ್ಕೆ ಏನು ಪರಿಹಾರ ಕೊಡಬೇಕಾಗಿದೆ ಅದನ್ನು ಸರ್ಕಾರದಿಂದ ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ಪರಿಹಾರವನ್ನು ಒದಗಿಸಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ನೀವು ಇದರಿಂದ ಏನು ಉಪಯೋಗ ಮಾಡ್ಕೊಂಡ್ರಿ, ಏನು ಲಾಭವನ್ನ ಪಡ್ಕೊಂಡ್ರಿ, ಅದನ್ನ ನೀವು ವಿಡಿಯೋ ಅಪ್ಲೋಡ್ ಮಾಡ್ತೀರಾ? ಸೊ ಹಾಗಾದ್ರೆ ಏನೇನು ಉಪಯೋಗ ಮಾಡ್ಕೊಂಡ್ರಿ ಹಾಗೆ ಕಮೆಂಟ್ ಮಾಡಿ ತಿಳಿಸೋದು ಕೂಡ ಮರಿಬೇಡಿ. ಇದೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇನ್ನು GST ಫೇರ್ ಅಂತ ಹೇಳ್ಬಿಟ್ಟು ಲಕ್ಷಾಂತರ ಫಲಾನುಭವಿಗಳದ್ದು ಬರ್ತಾ ಇದೆ ಅಂತೆ. ಹಾಗಾದ್ರೆ ನೀವು ಕೂಡ GST ಫೇರ್ ಅಂತ ತಾಂತ್ರಿಕ ದೋಷದಿಂದ ಬರ್ತಾ ಇದ್ರೆ ಏನು ತೊಂದರೆ ಇಲ್ಲ, ಸರ್ಕಾರವೇ ಖುದ್ದಾಗಿ ಇದಕ್ಕೆ ಸೊಲ್ಯೂಷನ್ ಹುಡುಕಾಡಿದೆ. ಯಾಕಂದ್ರೆ ವೆರಿಫಿಕೇಶನ್ ಮಾಡತ್ತಂತೆ ಸರ್ಕಾರವೇ. ಆ ವೆರಿಫಿಕೇಶನ್ ಮಾಡುವಂತಹ ಸಂದರ್ಭದಲ್ಲಿ ಯಾರು ಬಡ ವ್ಯಾಪಾರಸ್ಥರಿದ್ದಾರೆ ಅಂದ್ರೆ ಶ್ರೀಮಂತ ವ್ಯಾಪಾರಸ್ಥರದು ಕೂಡ GST ಫೇರ್ ಬರ್ತಾ ಇರತ್ತೆ, ಬಡ ವ್ಯಾಪಾರಸ್ಥರದು ತಾಂತ್ರಿಕ ದೋಷದಿಂದ ಬರ್ತಾ ಇರತ್ತೆ. ಹೀಗಾಗಿ ನಾವು ವೆರಿಫಿಕೇಶನ್ ಮಾಡ್ತೀವಿ. ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಏನು ತೊಂದರೆ ಇಲ್ಲ, ಅವರಿಗೆ ಎಂದಿನಂತೆ ನಾವು ದುಡ್ಡನ್ನು ಜಮಾ ಮಾಡ್ತೀವಿ. ಯಾರು ಶ್ರೀಮಂತ ವ್ಯಾಪಾರಸ್ತಾರೆ ಅವರೆಲ್ಲರನ್ನು ಕೂಡ ನಾವು ತೆಗೆದಾಕ್ತೀವಿ ಅಂತ ಇಲ್ಲಿ ಸರ್ಕಾರ ತಿಳಿಸಿರ್ತಕ್ಕಂಥದ್ದು. ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ನೀವು GST ಫೇರ್ ಅಂತ ಬರ್ತಾ ಇದ್ರೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನೀವು ಬಡವರಿದ್ರೆ, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡಿದ್ರೆ ನಿಮಗೆ ಖಂಡಿತವಾಗ್ಲೂ ದುಡ್ಡು ಜಮಾ ಆಗತ್ತೆ ಸ್ನೇಹಿತರೆ. ಸೊ ಇದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಸ್ನೇಹಿತರೆ, ಈ 30 ಮತ್ತು 31ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ. ಈಗಾಗಲೇ 29ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಲ್ಲ, ಅದು ಯಾವ ತಿಂಗಳ ಹಣ ಅಂದ್ರೆ ಫೆಬ್ರವರಿ ತಿಂಗಳ ಹಣ.
ಈಗಾಗಲೇ ನೀವು ಪಡ್ಕೊಂಡ್ರಿ 28ನೇ ಕಂತಿನ ಹಣ ಕೂಡ ಕ್ಲಿಯರ್ ಆಗಿದೆ. ಅದು ಈ ವರ್ಷದ ಜನವರಿ ತಿಂಗಳ ಹಣ ಆಗಿರುತ್ತೆ. ಜನವರಿ ತಿಂಗಳ ಹಣವನ್ನ ನೀವು ಪಡ್ಕೊಂಡ್ರಿ, ಕ್ಲಿಯರ್ ಆಗಿದೆ. ಈಗ ಫೆಬ್ರವರಿ ತಿಂಗಳ ಹಣವನ್ನು ಕೂಡ ಜಮಾ ಮಾಡ್ತಾ ಇದೆ ಸರ್ಕಾರ, ಅದನ್ನು ಕೂಡ ನೀವು ಪಡ್ಕೊಳ್ತಾ ಇದ್ದೀರಿ. ಅದರ ಜೊತೆಗೆ ಈಗ 30ನೇ ಕಂತಿನ ಹಣವು ಕೂಡ ಪ್ರಾರಂಭಿಸಲಿದ್ದಾರೆ. ಸೊ ಹೌದು ಸ್ನೇಹಿತರೆ, ಸರ್ಕಾರದ ಬಳಿ ಈ ವರ್ಷದ ಕಂತಿಗಾಗಿ ಎಷ್ಟು ದುಡ್ಡು ಬೇಕು ಅದೆಲ್ಲವೂ ಕೂಡ ಮೀಸಲಿಟ್ಟಿದೆ. 28,608 ಕೋಟಿಯಷ್ಟು ದುಡ್ಡನ್ನ ಹಣಕಾಸು ಇಲಾಖೆ ಹತ್ರ ಈಗಾಗಲೇ ಬಜೆಟ್ ಮಂಡನೆಯಲ್ಲಿ ಘೋಷಣೆ ಮಾಡಿ ಮೀಸಲಿಡಲಾಗಿದೆ. 12 ಕಂತಿಗಳಿಗಾಗಿ ಇಷ್ಟು ದುಡ್ಡು ಸಾಕಾಗತ್ತೆ ಸ್ನೇಹಿತರೆ. ಇಷ್ಟು ದುಡ್ಡನ್ನ 12 ಕಂತಿಗಳಿಗಾಗಿ ಕೊಡ್ತಾ ಇದ್ದಾರೆ. ಅದೆಲ್ಲವೂ ಕೂಡ ನೀವು ಪಡ್ಕೊಳ್ಬಹುದು. ನಿಮಗೋಸ್ಕರ ಈ ಎಲ್ಲ ದುಡ್ಡನ್ನ ಮೀಸಲಿಡ್ತಾ ಇದೆ ಸರ್ಕಾರ. ಈ 28,608 ಕೋಟಿ ದುಡ್ಡಲ್ಲಿ 12 ತಿಂಗಳ ಹಣವನ್ನು ಕೂಡ ಜಮೆ ಮಾಡಲಾಗತ್ತೆ ನಿಮ್ಮ ಅಕೌಂಟ್ಗಳಿಗೆ. ಈಗಾಗಲೇ ನೀವು ಸತತವಾಗಿ 4ರಿಂದ 5 ಕಂತುಗಳನ್ನು ಕೂಡ ಪಡ್ಕೊಂಡ್ರಿ. ಹೋದ ವರ್ಷದ 24 ಸೆಪ್ಟೆಂಬರ್, 25 ಅಕ್ಟೋಬರ್, 26 ನವೆಂಬರ್ ಹಾಗೂ 27 ಡಿಸೆಂಬರ್ ತಿಂಗಳ ಹಣ ಇವು ಕೂಡ ಸತತವಾಗಿ, ಜೊತೆಗೆ ಈ ವರ್ಷದ ಜನವರಿ ತಿಂಗಳಾದಂತಹ 28ನೇ ಕಂತಿನ ಹಣವನ್ನು ಕೂಡ ಜಮಾ ಮಾಡಲಾಗಿತ್ತು. 4ರಿಂದ 5 ಕಂತುಗಳನ್ನು ಕೂಡ ನೀವು ಸತತವಾಗಿ ಪಡ್ಕೊಂಡ್ರಿ ಸ್ನೇಹಿತರೆ. ಇನ್ನು ಯಾವ್ಯಾವ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಅವುಗಳನ್ನು ಕೂಡ ನಾವು ಅತಿ ಶೀಘ್ರದಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಈಗಾಗಲೇ ಕೊಟ್ಟಿರ್ತಕ್ಕಂತಹ ಒಂದು ದುಡ್ಡಿನ ಪ್ರಕಾರವನ್ನ ನೋಡಿದ್ರೆ ಇವುಗಳನ್ನು ಕೂಡ ಕ್ಲಿಯರ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇದಾವೆ. ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. 29ನೇ ಕಂತಿನ ಹೀಗನ್ನು ಬರಬೇಕಾಗಿರ್ತಕ್ಕಂತಹ ಜಿಲ್ಲೆಗಳನ್ನ ನೋಡಿದ್ರೆ ಚಿತ್ರದುರ್ಗ, ಕಲಬುರಗಿ, ವಿಜಯನಗರ, ಕೊಪ್ಪಳಕ್ಕೆ, ಬೀದರಕ್ಕೆ, ಹಾಸನಕ್ಕೆ, ಕೊಡಗುಕ್ಕೆ, ಚಿಕ್ಕಮಗಳೂರು, ಮಂಗಳೂರು ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ಇನ್ನೂ ಕೂಡ ದುಡ್ಡು ಬಂದಿಲ್ಲ ಅಂತೆ. ಅವ್ರಿಗೂ ಕೂಡ ಬರ್ತಾ ಇದೆ. ಇನ್ನು ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಒಂದಿಷ್ಟು ಚಾಲ್ತಿಯಲ್ಲಿ ಇದಾವೆ ಅಲ್ವಾ ಅಂತ ನೋಡ್ಕೊಳ್ಳಿ. ಯಾಕಂದ್ರೆ ಸರ್ಕಾರ ಹೇಳ್ತಾ ಇದೆ ಬಹಳಷ್ಟು ಮಹಿಳೆಯರ ಅಕೌಂಟ್ಗಳು ಚಾಲ್ತಿಯಲ್ಲಿ ಇಲ್ಲವಂತೆ. ಅದರಲ್ಲಿ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು. ಸಿಟಿಯಲ್ಲಿರ್ತಕ್ಕಂಥವ್ರು ಏನ್ ಮಾಡ್ತಾರೆ, ಫೋನ್ ಪೇ ಅಥವಾ ಗೂಗಲ್ ಪೇ ಅಥವಾ ಇನ್ನಿತರ ಪೇಟಿಎಂ ನ ಮುಖಾಂತರ ವಹಿವಾಟುಗಳನ್ನ ಮಾಡ್ತಿರ್ತಾರೆ. ಅಂದ್ರೆ ಈಗ ಕಿರಾಣಿ ಶಾಪ್ಗಳಿಗಾಗಿರ್ಲಿ ಅಥವಾ ಸಂತೆ ಮಾಡೋದಾಗಿರ್ಲಿ ಇದೆಲ್ಲವೂ ಕೂಡ ವಹಿವಾಟನ್ನ ಮಾಡ್ತಿರ್ತಾರೆ. ಆದ್ರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಮಹಿಳೆಯರ ಹತ್ರ ಆಂಡ್ರಾಯ್ಡ್ ಫೋನ್ ಇರೋದಿಲ್ಲ. ಮುಖ್ಯವಾಗಿ ಇದ್ರೂ ಸಹಿತ ಬ್ಯಾಂಕ್ಗಳಿಗೆ ಬಂದು ವಹಿವಾಟುಗಳನ್ನ ಮಾಡ್ತಾ ಇರೋದಿಲ್ಲ. ಅಂದ್ರೆ ದುಡ್ಡನ್ನ ಹಾಕೋದು, ತೆಗೆಯುವುದು, ಈ ರೀತಿ ಕಾರುಬಾರುಗಳನ್ನ ಮನೆ ನಡೆಸೋದನ್ನ ಹೆಚ್ಚಾಗಿ ಗಂಡಸರೇ ಮಾಡ್ತಿರ್ತಾರೆ. ಅವರ ಅಕೌಂಟ್ ಅನ್ನ ಯೂಸ್ ಮಾಡ್ತಿರ್ತಾರೆ. ಇದಕ್ಕಾಗಿ ಸ್ನೇಹಿತರೆ, ಮಹಿಳೆಯರ ಅಕೌಂಟ್ಗಳು ಯೂಸ್ ಆಗ್ತಾ ಇರೋದಿಲ್ಲ. ಅದು ಆಕ್ಟಿವ್ ಇರೋದಿಲ್ಲ, ಡಿಆಕ್ಟಿವ್ ಮಾಡ್ತಾರೆ. ಬರೀ ನೀವು ಅಕೌಂಟ್ ಅನ್ನ ಓಪನ್ ಮಾಡಿ ಬಿಟ್ರೆ ಅಷ್ಟೇ ಅಲ್ಲ, ಅದನ್ನ ನೀವು ಬಳಕೆ ಮಾಡ್ತಾ ಇರಬೇಕು, ಟ್ರಾನ್ಸಾಕ್ಷನ್ ನಡೀತಾ ಇರಬೇಕು ಮೇಲಿಂದ ಮೇಲಿಗೆ. ಆಗ ಮಾತ್ರ ಅದು ಆಕ್ಟಿವ್ ಇರ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಅದನ್ನ ಡಿಆಕ್ಟಿವೇಟ್ ಮಾಡಲಾಗತ್ತೆ. ತದನಂತರ ನಿಮಗೆ ಯಾವುದೇ ಯೋಜನೆಗಳಿಂದ ದುಡ್ಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಇನ್ನಿತರ ದುಡ್ಡು ಬಿಡ್ಲಿಕ್ಕೆ ಹೋದ್ರೆ ಅದಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ನಿಮ್ಮ ಅಕೌಂಟ್ ಅನ್ನ ಆಕ್ಟಿವ್ ಇಟ್ಕೊಳ್ಳಿ, ಮೇಲಿಂದ ಮೇಲೆ ವಹಿವಾಟುಗಳನ್ನ ಮಾಡ್ತಾ ಇರಿ. ಇದನ್ನ ಖುದ್ದಾಗಿ ಸರ್ಕಾರವೇ ತಿಳಿಸಿದೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಗೃಹಲಕ್ಷ್ಮಿ ಯೋಜನೆಯ ಪ್ರಾರಂಭದಲ್ಲಿ ಕೂಡ ಹೇಳಿದ್ರು, ಈಗಲೂ ಕೂಡ ಹೇಳಿದ್ದಾರೆ. ಈ ಕೆಲಸವನ್ನ ಪ್ರತಿಯೊಬ್ಬರು ಕೂಡ ಮಾಡಿ, ಈ ವಿಷಯವನ್ನ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗ್ಲಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.